ಒಂದೇ ಮಾತರಂ ಎಂದ ವಿದ್ಯಾರ್ಥಿಗೆ ಬೆದರಿಕೆ ಆರೋಪ. ಪ್ರಾಂಶುಪಾಲ ಅಬ್ದುಲ್ ಹಕೀಂನಿಂದ ವಿದ್ಯಾರ್ಥಿಗಳಿಗೆ ಬೆದರಿಕೆ. ಒಂದೇ ಮಾತರಂ ಎಂದ ವಿದ್ಯಾರ್ಥಿಗೆ ಬೆದರಿಕೆ ಆರೋಪ. ಈಗ ಪ್ರಾಂಶುಪಾಲ ಅಬ್ದುಲ್ ಹಕೀಂನಿಂದ ವಿದ್ಯಾರ್ಥಿಗೆ ಬೆದರಿಕೆ. ಬೀದರ್ನ ಚಿಟಗುಪ್ಪದ ಶಾಹೀನ್ ಕಾಲೇಜಿನಲ್ಲಿ ಘಟನೆ ನಡೆದಿದ್ದು ಆಗಸ್ಟ್ 15ರಂದು ನಡೆದ ಈ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಪ್ರಾಂಶುಪಾಲರ ವಿರುದ್ಧ ಈಗ ವಿದ್ಯಾರ್ಥಿಯ ತಂದೆ ದೂರು ನೀಡಿದ್ದಾರೆ. ಧ್ವಜಾರೋಹಣ ಬಳಿಕ ಸಾಗರ್ ಘೋಷಣೆಯನ್ನ ಮಾಡಿದ್ರು. ಪ್ರಾಂಶುಪಾಲರು ಹಿಂದೂ ಮುಸ್ಲಿಂ ತಾರತಮ್ಯ ಮಾಡ್ತಾ ಇದ್ದಾರೆ. ಚಿಟಗುಪ್ಪ ಪೊಲೀಸ್ ಠಾಣೆಯಲ್ಲಿ ಈ ರೀತಿಯಾದಂತಹ ಎಫ್ಐಆರ್ ದಾಖಲು ಮಾಡಿ ಇದಕ್ಕೆ ಹಿಂದೂ ಪರ ಸಂಘಟನೆಗಳು ಕಾಲೇಜು ಬಳಿ ಪ್ರೊಟೆಸ್ಟ್ ನಡೆಸ್ತಾ ಇದ್ದಾರೆ. ಕಾಲೇಜಿನ ಮುಂದೆ ಪ್ರತಿಭಟನೆ ನಡೆದ ಧಿಕ್ಕಾರ ಕೂಗಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನೋಡಿ, ಒಂದೇ ಮಾತರಂ ಅಂತ ಹೇಳಿ ವಿದ್ಯಾರ್ಥಿಗೆ ಹೇಳಿದಕ್ಕೆ ವಿದ್ಯಾರ್ಥಿಗೆ ಬೆದರಿಕೆ ಹಾಕ್ತಾರೆ. ಆ ಬೆದರಿಕೆಯ ಆರೋಪದಲ್ಲಿ ಏನ್ ಮಾಡ್ತಾರೆ, ಪ್ರಾಂಶುಪಾಲರಾದಂತಹ ಅಬ್ದುಲ್ ಹಕೀಂ ಅವರು ವಿದ್ಯಾರ್ಥಿಗೆ ಬೆದರಿಕೆ ಹಾಕಿದ್ರು ಅಂತ ಹೇಳಿ ಬೀದರ್ನ ಚಟಗುಪ್ಪದ ಶಾಹೀನ್ ಕಾಲೇಜಿನಲ್ಲಿ ಅಲ್ಲಿ ನಡೆದಂತಹ ಘಟನೆ ಇದು. ಆಗಸ್ಟ್ 15ರಂದು ನಡೆದಂತಹ ಈ ಘಟನೆ ತಡವಾಗಿ ಬೆಳಕಿಗೆ ಬರುತ್ತೆ. ಪ್ರಾಂಶುಪಾಲರಾದವರ ವಿರುದ್ಧ ವಿದ್ಯಾರ್ಥಿಗಳ ತಂದೆ ದೂರನ್ನ ನೀಡುತ್ತಾರೆ. ನೋಡಿ, ಧ್ವಜಾರೋಹಣ ಬಳಿಕ ಸಾಗರ್ ಗೌಳಿಯಿಂದ ಈ ಘೋಷಣೆಯನ್ನ ನೀಡುತ್ತಾರೆ. ಪ್ರಾಂಶುಪಾಲರು ಹಿಂದೂ ಮುಸ್ಲಿಂ ತಾರತಮ್ಯ ಮಾಡ್ತಾರೆ. ಚಿಟಗುಪ್ಪ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲು ಮಾಡಿ ಇವೆಲ್ಲ ವಿಚಾರಗಳನ್ನ ಅಲ್ಲಿ ಎಫ್ಐಆರ್ ಅನ್ನ ಸ್ಪಷ್ಟವಾಗಿ ಉಲ್ಲೇಖಿಸಿ ಈಗ ಅದಕ್ಕೆ ಹಿಂದೂ ಪರ ಸಂಘಟನೆಗಳಿಂದ ಕಾಲೇಜ್ ಬಳಿ ಪ್ರೊಟೆಸ್ಟ್ ನಡೆಸಿ ಕಾಲೇಜಿನ ಮುಂದೆ ಪ್ರತಿಭಟನೆ ನಡೆಸಿ ಧಿಕ್ಕಾರವನ್ನ ಕಿಡಿಕಾರ್ತಾ ಇದ್ದಾರೆ.